ಆಗಿರ್ಬೋದು. ನನ್ನ ಹೆಸರು BN ಚಂದ್ರಪ್ಪ ಅಂತ, ದಾವಣಗೆರೆ ಜೀವಿಕಾ ಸಂಘಟನೆ ದಾವಣಗೆರೆ ಜಿಲ್ಲಾ ಜವಾಬ್ದಾರಿ ತಗೊಂಡು ಜಿಲ್ಲಾ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ದೆ. ಈ ಮೊದಲು ಪ್ರಾರಂಭದಲ್ಲಿ ನಾನು ಮನೆಯಲ್ಲಿ ವ್ಯವಸಾಯ ಮಾಡ್ಕೊಂಡು ನಾನು ಓದಿ ಕೆಲಸ ಸಿಗದೇ ಇದ್ದಾಗ ನಾನು ಮನೆಯಲ್ಲಿದ್ದಾಗ ಶ್ರೀಮಂತರು ಮನೆಗಳಿಗೆ ಜೀತಗಳು ಕೆಲಸ ಮಾಡ್ತಿರೋದು ಅದನ್ನೆಲ್ಲ ನೋಡಿದೆ. ಬಾಲ ಕಾರ್ಮಿಕರು ಕೂಡ ಅದನ್ನೆಲ್ಲ ನೋಡಿದೆ, ಅದ್ರ ಜೊತೆಲಿ ಪತ್ತೆ ಹಚ್ಚೋದನ್ನ. ಆದರೆ ಕೆಳಮಟ್ಟದಿಂದಲೂ ನಾನು ಅದನ್ನೆಲ್ಲ ಅಧ್ಯಯನ ಮಾಡಿದ್ರಿಂದ ನಾವು ಕೂಡ ನಮ್ಮ ಪೂರ್ತಿ ದಲಿತ ಜನಾಂಗದಲ್ಲಿ, ಅದು ನಮ್ಮ ಏಕೆ ಜನಾಂಗದಲ್ಲಿ ಜಾಸ್ತಿ ಈ ಥರ ಜನ ಕೆಲಸ ಮಾಡ್ತಿದ್ರು. ನಾನು ಇಂಥವ್ರನ್ನ ಅವಾಗಿಂದಲೂ ಕೂಡ ಪ್ರತಿಭಟಿಸ್ತಾ ಇದ್ದೆ. ಆದರೆ ಏಕಾಂಗಿಗೆ ನಾನು ಒಬ್ಬನೇ ಪ್ರತಿಭಟಿಸೋದ್ರಿಂದ ಏನು ಪ್ರಯೋಜನ ಆಗ್ತಿರಲಿಲ್ಲ. ಒಂದು ಸಾರಿ ನಾನು ಈ ಜೀವಿಕಾ ಸಂಘಟನೆ ಇದೆ ಅಂತ ಯಾರೋ ಒಂದು ಪಾರ್ಟಿ ನಮ್ಮ ದಾವಣಗೆರೆ ನನ್ನ ಭಾಳ ಆತ್ಮೀಯ ಸ್ನೇಹಿತರು, ಆ ಆತ್ಮೀಯ ಸ್ನೇಹಿತರಲ್ಲಿ ಬಾಬಣ್ಣ ಅಂತೇಳಿ ಅವರು ಬಂದರು, ನನ್ನ ಜೊತೆಗೆ ಒಂದು ಸರಿ ಬಂದರು. ಚನ್ನಗಿರಿ ಬಂದಾಗ ಪರಿಚಯ ಆದಮೇಲೆ ನಾನು ಈ ಥರ ಕೆಲಸ ಮಾಡ್ತಿದ್ದೀನಿ. ಈಗ ನಾನು ಈ ಕೆಲಸ ಮಾಡಲ್ಲ, ಇನ್ನೇನಾರು ಮಾಡ್ಕೊಂಡು ಹೋಗೋ, ಸ್ವಲ್ಪ ಏನೋ ಒಂದು ಖರ್ಚು ವೆಚ್ಚಕ್ಕೆ ಏನೋ ಇರುತ್ತೆ, ಏನೇನೋ ಕೊಡ್ತಾರೆ, ಸುಮ್ಮನೆ ಮಾಡ್ಕೊಂಡು ಹೋಗಿ ಜೊತೆ ಇದು ಒಂದು ಕೆಲಸ ಆಗುತ್ತೆ, ಹೆಂಗೂ ಮಾಡಿ ಅನುಭವ ಇದೆ ಅಂತ. ಸರಿ ಆಯಿತು ಬಾಬಣ್ಣ ಅಂತಂದರೆ ಒಂದು ಸರಿ ಬಂದು ಬೆಂಗಳೂರಿಗೆ ಬರ್ರಿ ನನ್ನ ಜೊತೆಗೆ ಪರಿಚಯ ಮಾಡಿಸ್ತೀನಿ ಅಂದರು. ಪರಿಚಯ ಮಾಡಿಸ್ಬೇಕಾದ್ರೆ ಇಲ್ಲಿಗೆ ಬಂದೆ. ಅವ್ರು ಬಾಬಣ್ಣವ್ರ ಜೊತೆಯಲ್ಲಿ ಇಲ್ಲಿ ಕಿರಣ್ ಸರ್ನ ನಮ್ಮ ಅದೇ ಫಸ್ಟು ನಾನು ಬೆಂಗಳೂರಲ್ಲಿ ಈಗ ಈ ಜೀವಿಕಾ ಆಫೀಸ್ ನಾಗೊಬ್ಬ ಇದೆ ಅಂತ ಗೊತ್ತಾಗಿದ್ದೆ. ಆವಾಗ ಅವ್ರು ಬಂದು ಪರಿಚಯ ಮಾಡಿಸಿದ್ರು. ಪರಿಚಯ ಆದಮೇಲೆ ಕಿರಣ್ ಸರ್ನ ಕೂಡ ಜೊತೆಗೆ ಪರಿಚಯ ಮಾಡಿ ಅವ್ರ ಚೇಂಬರ್ಗೆ ಕರ್ಕೊಂಡು ಪರಿಚಯ ಮಾಡಿಸಿದ್ರು. ನಾನು ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಒಂದು 2-3 ತಿಂಗಳು ಚೆನ್ನಾಗೆ ಅದೊಂಥರ ಟ್ರೈನಿಂಗ್ ಆದಂಗೆ ಚೆನ್ನಾಗಿ ಕ್ರಿಯಾ ಯೋಜನೆ 2008ರ ಕ್ರಿಯಾ ಯೋಜನೆ ಅದನ್ನೆಲ್ಲ ನೋಡಿ, ಸರ್ಕಾರದ ಹೊಸ ಸುತ್ತೋಲೆಗಳು ಅದನ್ನೆಲ್ಲ ನೋಡಿದಾಗ ನನಗೂ ಕೂಡ ಸ್ವಲ್ಪ ಅನುಭವ ಆದಂಗೆ ಆಯಿತು. ಇದು ಇರೋ ಕೆಲಸ ಇನ್ನೂ ಮುಂದುವರ್ಸ್ಕೊಂಡು ಇನ್ನೂ ಅನುಕೂಲ ಆಗುತ್ತೆ ಅಂತೇಳಿ ಪ್ರಾರಂಭದಲ್ಲೇ ಒಂದು 35 ಜನ ನಮ್ಮ ಚೆನ್ನಗಿರಿ ತಾಲೂಕಲ್ಲೇ ಫಸ್ಟ್ ನಾನು ಅರ್ಜಿ ಹಾಕಿಸಿ, ಆ 35 ಜನಕ್ಕೆ ಕ್ರಿಯಾ ಯೋಜನೆ ಪ್ರಕಾರ ನಾನು DCಗೆ ಮತ್ತು ACಗೆ ಒತ್ತಾಯ ಹೇಳಿ, ಆ ಒತ್ತಡ ಇರೋದ್ರ ಮುಖಾಂತರ ನಾನು ಅಲ್ಲಿ ತಹಶೀಲ್ದಾರ್ಗಳು, VAಗಳು, RIಗಳು ಆವಾಗಲೇ 2012-13ರಲ್ಲಿ ಕೂಡ ಸರ್ವೆ ಮಾಡೋ ಮಟ್ಟಕ್ಕೆ ಆವಾಗ ಮರುತನಿಖೆ ಮಾಡ್ಬೇಕಾದ್ರೆ ಆ ರೈತರು ಆ ಊರಿನ ಶ್ರೀಮಂತರು ಮನೆಗೆ ಇರ್ತಾಯಿದ್ರು. ಆ ಶ್ರೀಮಂತರು ಮನೇಲಿರೋದ್ರಿಂದ ಅವರೇನು ಆ ವಿಲೇಜ್ ಅಕೌಂಟೆಂಟ್ಗಳು ಮತ್ತು RI ಅವರೆಲ್ಲ ನೇರವಾಗಿ ಶ್ರೀಮಂತರ ಮನೆಗೆ ಹೋಗಿ ಜೀತ ಸಮಸ್ಯೆ ಮಾಡೋಕ್ಕೆ ಅರ್ಜಿ ಹಾಕಿದ್ದಾರೆ. ಈ ಥರ ಅರ್ಜಿ ಹಾಕಿದ್ದಾರೆ, ಚಂದ್ರಪ್ಪ ಅಂತ ಅರ್ಜಿ ಹಾಕಿದ್ದಾರೆ ಜೀವಿಕಾ ಸಂಘಟನೆ. ಈ ಥರ ಅವರು ಒತ್ತಡ ನನ್ನ ಮೇಲೆ ಒತ್ತಡ ಇರ್ಬಿಡೋರು. ನಾನು ಅವರು ಕೆಲವು ಸಂದರ್ಭದಲ್ಲಿ ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳ ಜೊತೆಗೆ ಊರಿಗೆ ಹೋಗೋಕ್ಕಾಗ್ತಿರಲಿಲ್ಲ. ನೇರ ಮಾಲೀಕರ ಮನೆ ಹತ್ರ ಹೋಗಿ ಮಾಲೀಕರು ಕೂಡ ನನಗೆ ಸ್ವಲ್ಪ ಎದುರು ಮಾತಾಡೋಕ್ಕೆ ಬರೋದು, ನನಗೆ ಜೋರು ಮಾಡಿ ಗಲಾಟೆ ಮಾಡೋದು. ಇಂಥ ಕೆಲಸ ಮಾಡಬೇಡ, ನೀನು ಯಾಕೆ ಕೆಲಸ ಮಾಡ್ತೀಯ, ಬೇರೆ ಏನಾದ್ರು ಬಿಟ್ಟು ಈ ಕೆಲಸ ಮಾಡು, ಸುಮ್ಮನೆ ಯಾಕೆ ನಮ್ಮನ್ನು ತೊಂದರೆ ಕೊಡ್ತೀಯ. ಆಮೇಲೆ ಆ ಮಾಲೀಕರು ಕೂಡ ಅವರು ಬಿಟ್ಟು ಹೋಗಿದ್ರು. ಈಗಲೂ ಕೂಡ ನನಗೆ ಕೆಲವರು ಅವರು ದುಡ್ಡು ಬಿಸಾಕಿದ್ರಂತ 10,000 ರೂಪಾಯಿ ಕೊಟ್ಟಿದ್ವಿ, ಕೊಡೋಕ್ಕಂತ ಹೋಗಿದ್ವಿ. ಬೇರೆ ಏನೋ ಮಾರಿ ಆ ಸಾಹುಕಾರಿಗೆ 10,000 ರೂಪಾಯಿ ಕೊಡೋಕ್ಕಂತ ಹೋಗಿದ್ವಿ. ಅವರು ನಿಮಗೆ ಬಿಸಾಕ್ಬಿಟ್ಟು ನನಗೆ ದುಡ್ಡು ವಾಪಸ್ ಬೇಡ, ಹೋಗಿ ನಮ್ಮ ಮನೆ ತಿರುಗೂ ನೋಡ್ಬೇಡ, ನಮ್ಮ ಮನೆ ಕೆಲಸಕ್ಕೆ ಬರಬೇಡ ಅಂತ ಹೇಳಿದರು. ಅಂಥ ಕೆಲವು ಘಟನೆಗಳು ಆ ಮಾಲೀಕರು ಎದುರಿಗೆ ಮತ್ತು ಆ ಜೀತಗಳಿಗೂ ಕೂಡ ನಮ್ಮ ವಿರುದ್ಧವಾಗಿ ನೀನು ಈ ಥರ ಅರ್ಜಿ ಹಾಕ್ಸ್ಬಾರ್ದಾಗಿತ್ತು, ನಾವು ಚೆನ್ನಾಗಿದ್ವಿ, ಸಾಹುಕಾರ ಹತ್ರ ನಾವು ಚೆನ್ನಾಗಿದ್ವಿ ಅಂತಂದ್ರೆ. ಆದರೆ ಆ ಸರ್ಕಾರದಿಂದ ಬರೋಂಥ ಸೌಲಭ್ಯಗಳು ಏನಿದ್ದಾವೆ ಅಂತೇಳಿ ಆ ಸರಿಯಾದ ಮಾಹಿತಿ ಆ ಜೀತಗಳು ಈಗ ಗೊತ್ತಿಲ್ಲ. ಜೊತೆಗೆ ಮಾಲೀಕರಿಗೂ ಕೂಡ ನಮ್ಮಿಂದ ಏನೋ ಒಂದು ಅನುಕೂಲ ಆಗುತ್ತೆ ಬಿಡು ಮಾಡ್ಕೊಂಡ್ಲೆ ಕೆಲಸ ಮಾಡಿದರೆ ಸೌಲಭ್ಯ ಸಿಗುತ್ತೆ ಅಂತ ಮಾಲೀಕರಿಗೂ ಕೂಡ ಅದ್ರ ಬಗ್ಗೆ ಗೊತ್ತಾಗಿರಲಿಲ್ಲ. ಜೊತೆಗೆ ಅಧಿಕಾರಿಗಳು ಸರಿಯಾಗಿ ತನಿಖೆ ಮಾಡದೇ ಇರೋದ್ರಿಂದ ಈ ಜೀತ ಸಮೀಕ್ಷೆ ಬಗ್ಗೆ ಸರ್ವೆ ಮಾಡೋದು, ತನಿಖೆ ಮಾಡೋದು, ಇದರ ರಿಪೋರ್ಟನ್ನು ಸರ್ಕಾರಕ್ಕೆ ಯಾವ ಥರ ಕೊಡಬೇಕು ಅಂತ ಇನ್ನೂ ಕೂಡ ಎಷ್ಟೋ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಇರ್ತಾರೆ ನಾವು ಇದುವರೆಗೆ ನೋಡ್ತಾ ಇದ್ದೀವಿ, ಎಷ್ಟೋ ಅಧಿಕಾರಿಗಳಲ್ಲಿ ಜೀತ ಸಮಸ್ಯೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಆ ಜೀತ ಅಂದರೆ ಏನು ಅಂತ ನಮ್ಮನ್ನೇ ಕೇಳ್ತಾರೆ. ಹೀಗಾದರೆ ನಾವು ಜೀತ ಮಾಡ್ತಿದ್ದೀವಿ ಅಂತ ತಿಳ್ಕೊಂಡು ಅವರು 40,000 50,000 ಸಂಬಳ ತಗೊಂಡು ಕೆಲಸ ಮಾಡ್ತಿರ್ತಾರೆ. ಅವರು ಕೂಡ ನಾವು ಈ ಥರ ಕೆಲಸನ ನಾವು ಜೀತ ಇದ್ದಂಗೆ ನಮ್ಮದು ಒಂಥರ ಜೀತ ಅಂತ ಹೇಳ್ತಾರೆ. ಈ ಥರ ಅಧಿಕಾರಿಗಳು ಕೂಡ ಜೀತ ಅನ್ನೋ ಸಮಸ್ಯೆ ಅವ್ರಿಗೆ ಗೊತ್ತಿರಲ್ಲ. ಈ ಒಂದು ತಹಶೀಲ್ದಾರ್ ಕೂಡ ACಗಳು ಕೂಡ 45,000 ರೂಪಾಯಿ ಸಂಬಳ ಬರುತ್ತೆ, ನಾವು ಬೆಳಗ್ಗೆ ತಕ್ಷಣ ಬರ್ತೀವಿ, ರಾತ್ರಿ ಯಾವ ಕರೆದು ಹೋಗ್ತಿದ್ರೆ ನಾವು ಜೀತಕ್ಕಿದ್ದಾಗೆ. ಆ ಥರ ಅಧಿಕಾರಿಗಳಲ್ಲೇ ಆ ಥರ ಜೀತ ಸಮಸ್ಯೆ ಬಗ್ಗೆ ನಿರ್ಲಕ್ಷ್ಯ ಇದೆ. ಇತ್ತೀಚೆಗೆ ನಾವು ಏನು ಕ್ರಿಯಾ ಯೋಜನೆ ಬಂತು, ಕ್ರಿಯಾ ಯೋಜನೆ ಪ್ರಕಾರ ಮತ್ತು ಒಂದು ಜೀತ ಪದ್ಧತಿ ಪರಿಶೀಲನಾ ಸಮಿತಿ ವರದಿ ಅಂತ ಬಂತು. ಅವೆಲ್ಲ ನೋಡಿದಾಗ ಮತ್ತು ನಾವು ತರಬೇತಿ ಕೊಟ್ಟಾದ್ಮೇಲೆ 8 ಗಂಟೆ ಕೆಲಸ ಮಾಡಬೇಕು, 8 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡೋಂಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಕನಿಷ್ಠ ವೇತನ ಸಿಗಬೇಕು. ಕನಿಷ್ಠ ವೇತನ ಸಿಗೋದ್ರ ಜೊತೆಗೆ ಸಿಗೋದ್ರಿಂದ ಅವ್ರಿಗೆ ಸ್ವಾತಂತ್ರ್ಯ ಇರಬೇಕು. ಬೇರೆ ಕಡೆ ಎಲ್ಲೂ ಹೋಗೋಂಥ
ಸ್ವಾತಂತ್ರ್ಯ ಎಲ್ಲ ಕಡೆ ತಿರುಗಾಡೋದಿರಬೇಕು. ಅಕಸ್ಮಾತ್ ಎಲ್ಲೂ ಸ್ವಾತಂತ್ರ್ಯ ಇಲ್ಲ ಅಂದರೆ ಅವನ ಸಾಲದಿಂದ ಆ ಮಾಲೀಕರ ಹತ್ರ ಕೆಲಸ ಮಾಡ್ತಾಯಿದ್ದು, ಒಂದೇ ಕಡೆ ಕೆಲಸ ಮಾಡ್ತಾಯಿದ್ದು, ಬೇರೆ ಕಡೆ ಎಲ್ಲೂ ಹೋಗೋಂಗಿಲ್ಲ. ಸಾಲ ಇರಬೇಕು, ಅಂಥ ಹೆಚ್ಚು ಸಮಯ ದುಡಿತಿರಬೇಕು, ಅಂಥನ್ನು ಗುರುತಿಸ್ಬೇಕು ಅಂತ ಅಧಿಕಾರಿಗಳಿಗೆ ಪದೇ ಪದೇ ತಿಳಿಸಿ ಮನವರಿಕೆ ಮಾಡಿ ಈಗ ಸ್ವಲ್ಪ ಮಟ್ಟಿಗೆ ಅಧಿಕಾರಿಗಳೆಲ್ಲ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ. ಆಮೇಲೆ ಸರ್ಕಾರದ RDPR ರೆವಿನ್ಯೂ ಜಾಯಿಂಟ್ ಸೆಕ್ರೆಟರಿಗಳು ಅವರೆಲ್ಲ ಸರ್ವೆ ಮಾಡಿ ಹೊಸ ಸರ್ಕಾರ ಸುತ್ತೋಲೆಗಳನ್ನ ಕೊಟ್ಟೋದ್ರಿಂದ ಅವನ್ನ ನಾವು ಸರ್ವೆ ಮಾಡಿ ಅವ್ರ ಕಡೆಗೆ ಅವ್ರ ರಿಪೋರ್ಟನ್ನು DC ಅವರಿಗೆ, AC ಅವರಿಗೆ, ಜಿಲ್ಲಾ ಪಂಚಾಯತಿಯ CO ಅವರಿಗೆ ಮತ್ತು RIಗಳು, ತಹಶೀಲ್ದಾರ್ಗಳು, ವಿಲೇಜ್ ಅಕಾಡೆಮಿ ಅವ್ರಿಗೆಲ್ಲರಿಗೂ ಈ ಥರ ತಿಳಿಸಕ್ಕೆ ಗ್ರಾಮ ಪಂಚಾಯತ್ PDOಸಿಂದ ಹಿಡಿದು ತಿಳಿಸೋದ್ರ ಮುಖಾಂತರ ಈಗ ಒಂದು ಹಂತಕ್ಕೆ ಈ ಜೀತ ಸಮೀಕ್ಷೆ ಆದರೆ ಈ ಥರ ಮಾಡಬೇಕು, ಅವ್ರಿಗೆ ಸೌಲಭ್ಯಗಳು ಬರೋವಿದೆ ಅನ್ನೋ ಮಟ್ಟಿಗೆ ಸ್ವಲ್ಪ ಅವರಿಗೆ ತಿಳುವಳಿಕೆ ಬಂದಿದೆ. ಆದರೂ ಕೂಡ ಜೀತ ಅಂದ ತಕ್ಷಣ ವರದಿ ಹಾಕೋದಕ್ಕೆ ಅಧಿಕಾರಿಗಳು ಸ್ವಲ್ಪ ತಡ ಮಾಡ್ತಾಯಿದ್ದಾರೆ. ಅದನ್ನು ಒತ್ತಡ ಏರಿ ಸರ್ವೆ ಮಾಡಿಸ್ತಿದ್ದೆ. ಒಟ್ಟು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು ನಾನು 258 ಜನ ಅಭ್ಯರ್ಥಿಗಳನ್ನ ಇದುವರೆಗೆ ಗುರುತಿಸಿದ್ದೆ. 2 ತಾಲೂಕಲ್ಲಿ ಗುರುತಿಸಿರಲಿಲ್ಲ, ಹರಪನಹಳ್ಳಿ ಮತ್ತು ಹರಿಹರ 2 ತಾಲೂಕಲ್ಲಿ ಬಿದ್ದಾಳನ್ನು ಗುರುತಿಸಿರಲಿಲ್ಲ. ಯಾಕಂದರೆ ನಮ್ಮ ಕಾರ್ಯಕರ್ತರಲ್ಲಿ ನಾನು ಏಕಾಂಗಿಯಾಗಿ ಕೆಲಸ ಮಾಡ್ತಿರೋದ್ರಿಂದ ಒಬ್ಬನೇ ಕೆಲಸ ಮಾಡ್ತಿದ್ದೆ. ಮೊದಲು ನಮ್ಮ ಕಾರ್ಯಕರ್ತರು, ನಮ್ಮ ಹುಡುಗರು ಇದ್ದರು, ಸುಮಾರು ನಮ್ಮ ತಾಲೂಕಲ್ಲೆಲ್ಲ ಕೆಲಸ ಮಾಡ್ತಿದ್ರು. ಆ ಕೆಲಸ ಮಾಡೋಂಥ ಹುಡುಗರು ಏನೋ ಅನಿವಾರ್ಯ ಕಾರಣಗಳಿಂದ ಅವ್ರನ್ನ ಬಿಟ್ಟ ಮೇಲೆ ನಾನು ಒಬ್ಬನೇ ಜಿಲ್ಲಾ ಜವಾಬ್ದಾರಿಯಿಂದ ಪ್ರತಿ ತಾಲೂಕಲ್ಲಿ ಪ್ರತಿ 2 ಸಬ್ ಡಿವಿಷನ್ ಇದ್ದಾವೆ. 2 ಸಬ್ ಡಿವಿಷನ್ ಕೂಡ ನಾನೇ 2011ರಿಂದಲೂ ಇಷ್ಟು ಕೆಲಸ ಮಾಡ್ಕೊಂಡಿದ್ದೀನಿ. ಮೊದಲು ಈ ಜೀತ ಸಂಸ್ಥೆ, ಜೀತ ಪದ್ಧತಿಯ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಈ ಜೀವಿಕಾ ಸಂಘಟನೆ ಸೇರ್ಕೊಂಡ್ಮೇಲೆ ಪ್ರತಿಯೊಂದನ್ನು ತಿಳ್ಕೊಂಡಂಗೈತೆ. ನಾನು ಈಗ ನಾನು ಯಾವುದೇ ಅಧಿಕಾರಿ ಹತ್ರ ಜೀತ ಸಮಸ್ಯೆ ಬಗ್ಗೆ ಬಂದರೆ 1 ಗಂಟೆ ಹತ್ರ ಕೂತ್ಕೊಂಡು ಚರ್ಚೆ ಮಾಡೋವಷ್ಟು ಈ ಜೀವಿಕಾ ಸಂಘಟನೆ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಮೂಲ ಕಾರಣ ಕಿರಣ್ ಕಮಲ್ ಪ್ರಸಾದ್ ಅಂತ ಮೊದಲನೇ ಅವರಿಗೆ ವಂದನೆಗಳನ್ನ ಅರ್ಪಿಸ್ತೀನಿ. ಇಷ್ಟು ನಾನು ತಿಳ್ಕೊಂಡು